ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೀಶೋಯಿಂದ ನಾನು ವಾಲ್ಪೇಪರ್ನ ತರಿಸಿದ್ದೆ. ಅದನ್ನು ಇವಾಗ ನಾನು ಗೋಡೆಗೆ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಲಾಸ್ಟ್ ಟೈಮ್ ನಾನು ವಾರ್ಡ್ರೋಬ್ಗೆ ಅಂಟಿಸೋಕ್ಕೆ ಅಂತ ಹೇಳಿಬಿಟ್ಟು ಆವಾಗ ಒಂದು ಸ್ಟಿಕ್ಕರ್ನ ಆರ್ಡರ್ ಮಾಡಿದ್ದೆ. ಬಟ್ ಅದು ಸ್ಟಿಕ್ ಮಾಡೋದಕ್ಕೆ ಸ್ವಲ್ಪ ಟ್ರಿಕ್ಕಿ ಅಂತ ಅನ್ನಿಸ್ತಿತ್ತು. ಅಂದರೆ ಬಬಲ್ಸ್ ಎಲ್ಲ ಬರ್ತಿತ್ತು. ಒಬ್ಬರೇ ಸ್ಟಿಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಬಬಲ್ಸ್ ಬರೋದ್ರಿಂದ. ಬಟ್ ಈ ಒಂದು ವಾಲ್ಪೇಪರ್ನ ಈಸಿಯಾಗಿ ಸ್ಟಿಕ್ ಮಾಡ್ಬೋದು. ಯಾರ್ದು ಸಪೋರ್ಟ್ ಇಲ್ಲದೇ ಒಬ್ಬರೇ ಸ್ಟಿಕ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ಅಷ್ಟೇ. ಒಂಥರ ಸಾಫ್ಟ್ ಮೆಟೀರಿಯಲ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಈಸಿಯಾಗಿ ಒಬ್ಬರೇ ಸ್ಟಿಕ್ ಮಾಡ್ಕೊಳ್ಬೋದು. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋಸ್ ಎಲ್ಲ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಅದಕ್ಕೆ ಬ್ಯಾಕ್ಗ್ರೌಂಡ್ಗಿರಲಿ ಅಂತ ಹೇಳಿ ನಾನು ಈ ಒಂದು ವಾಲ್ ಸ್ಟಿಕ್ಕರ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಬ್ಯಾಕ್ಗ್ರೌಂಡ್ ಬೇಕಿತ್ತು. ಆ ಒಂದು ಬ್ಯಾಕ್ಗ್ರೌಂಡ್ಗೆ ಅಂತ ಹೇಳಿ ಈ ಒಂದು ವಾಲ್ ಸ್ಟಿಕ್ಕರ್ಸ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಇವಾಗ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಏನು ವೀಡಿಯೋಸು ಏನು ಅಂತ ಹೇಳಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಒಬ್ಬಳೇ ಈಸಿಯಾಗಿ ಸ್ಟಿಕ್ ಮಾಡಿಕೊಂಡೆ. ಆ್ಯಂಡ್ ತುಂಬ ಈಸಿ ಅನ್ನಿಸ್ತು ಸ್ಟಿಕ್ ಮಾಡೋದಕ್ಕೂ ಕೂಡ. ಹಾಗೆ ಈ ವಿಡಿಯೋಸ್ ಎಲ್ಲ ನನಗೆ ನಮ್ಮ ಮನೆ ಕೆಳಗಡೆ ಶಿಕ್ಕ ಅಂತ ಇದೆ ಅಲ್ಲ, ನಮ್ಮ ಮನೆ ಪಕ್ಕದಲ್ಲಿ ಆ ಹುಡುಗಿ ಮಾಡಿಕೊಟ್ಟಿದ್ದು ಗುಬ್ಬಿ ಫ್ರೆಂಡು. ನಾನು ಟೆರೆಸ್ ಮೇಲೆ ಮೊನ್ನೆ ಒಂದು ರೂಮ್ ಖಾಲಿ ಇತ್ತು, ಅಲ್ಲಿ ಮಾಡ್ಕೊಳ್ಳೋಣ ಯಾಕಂದರೆ ಡಿಸ್ಟರ್ಬೆನ್ಸ್ ಇರೋಲ್ಲ ಗುಬ್ಬಿದ್ದೂ ಕೂಡ ಅಂತ ಹೇಳಿ ಅಲ್ಲಿ ಮಾಡ್ಕೊಳ್ತಾ ಇದ್ದೆ. ಫುಲ್ ಮನೆ ಮೆಸ್ಸಿ ಆಗಿಬಿಟ್ಟಿತ್ತು, ರೂಮೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಎತ್ತು ಬಿಸಾಕ್ಬಿಟ್ಟು ಇವಾಗೆಲ್ಲ ಸ್ಟಿಕ್ ಮಾಡ್ಕೊಳ್ತಾ ಇದ್ದೆ. ಇದು ಬಂದು 258 ರುಪೀಸ್ ಇದೆ ಅಂತ ಅನಿಸುತ್ತೆ. 5 ಶೀಟ್ಸ್ ಇತ್ತು. ಸೊ 5ಲಿ ನಾನು 4 ಮಾತ್ರ ಸ್ಟಿಕ್ ಮಾಡ್ಕೊಂಡ್ರೆ ಇನ್ನೊಂದೇ ಒಂದು ಶೀಟ್ ಎಕ್ಸ್ಟ್ರಾ ಆಗಿಬಿಡ್ತು. ಅಂದರೆ ಕೆಳಗಡೆ ಇನ್ನೂ ಒಂದು ಸ್ವಲ್ಪ ಇದ್ದಿದ್ರೆ ಕರೆಕ್ಟಾಗಿರೋದು. ಇದನ್ನೇ ಕಟ್ ಮಾಡಿ ಸ್ಟಿಕ್ ಮಾಡ್ಬೋದಿತ್ತು. ಬಟ್ ಎಲ್ಲ ಅರ್ಧಂಬರ್ಧ ಆಗುತ್ತೆ ಅಂತ ಹೇಳಿ ಅದನ್ನು ಹಾಗೆ ಬಿಟ್ಬಿಟ್ಟೆ. ಇಫ್ ಏನಾದರೂ ಶಾರ್ಟ್ ಆಯ್ತಂದರೆ ಇನ್ನೊಂದು ಸ್ವಲ್ಪ ಆರ್ಡ್ರ್ ಮಾಡಿಕೊಂಡ್ರೆ ಆಯ್ತು ಅಂತ ಹೇಳಿ. ಹಾಗೆ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳಿ ನಾನು ಒಂದು ವಾಲ್ ಸ್ಟಿಕ್ಕರ್ಸ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಬಂದು ಹಸುದು 2 ವಾಲ್ ಸ್ಟಿಕ್ಕರ್ಸ್ ಇತ್ತು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಬಟ್ ಏನಂದರೆ ಸೈಜ್ ಒಂದು ಸ್ವಲ್ಪ ದೊಡ್ಡದಿರುತ್ತೆ ಅಂದ್ಕೊಂಡೆ, ಬಟ್ ಒಂದು ಸ್ವಲ್ಪ ಚಿಕ್ಕದಿತ್ತು ಅಷ್ಟೇ. ಅದನ್ನು ಬಿಟ್ಟರೆ ಚೆನ್ನಾಗಿತ್ತೆ. ಇದನ್ನೆಲ್ಲ ಕೂಡ ನಾನು ಮೀಶೋಯಿಂದನೇ ತರಿಸ್ಕೊಂಡಿರೋದು. ಬಿಕಾಸ್ ಮೀಶೋದಲ್ಲಿ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಕಮ್ಮಿ ಇರುತ್ತೆ ರೇಟು. ಹಾಗಾಗಿ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಹಾಗೆ ಇದು ಒಂದು ವಾಲ್ ಹ್ಯಾಂಗಿಂಗು. ಇದನ್ನು ಕೂಡ ಅಷ್ಟೇ ತುಂಬ ಕಮ್ಮಿ ರೇಟಿಗೆ ಸಿಕ್ತು. ಮೇ ಬಿ 170 or 180 ರುಪೀಸ್ ಅಂತ ಅನಿಸುತ್ತೆ. 2 ಇದೆ. ಸೊ ಇದರಲ್ಲಿ ಏನು ಬೇಕಾದರೂ ಇಟ್ಕೊಳ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ. ಇದು ಅದರ ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗಬೇಕಾದ್ರೆ ಬಾಕ್ಸ್ಗೆ ಅಂತ ಹೇಳಿ ಮಶ್ರೂಮ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಮಶ್ರೂಮು, ಈ ಕಾರ್ನ್ ಅದೆಲ್ಲ ತುಂಬ ಇಷ್ಟ. ಸೊ ಮಶ್ರೂಮ್ ಇತ್ತಲ್ಲ, ಹಾಗಾಗಿ ಬರೀ ಡ್ರೈ ರೋಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಶ್ರೂಮೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಟೀ ಮಾಡಿಕೊಂಡು ಟೀ ಕೂಡ ಕುಡಿತಾ ಇದ್ದೀನಿ. ಏನಿಲ್ಲ, ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಫ್ರೈ ಮಾಡಿಬಿಟ್ಟು ಆಮೇಲೆ ಮಶ್ರೂಮ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಶ್ರೂಮ್ನ ಹಾಕಿ ಸ್ವಲ್ಪ ಪೆಪ್ಪರ್ ಹಾಕಿ ಬೇಯಿಸಿದ್ರೆ ಆಯಿತು. ಜೊತೆಗೆ ಎಗ್ ಕೂಡ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಏನದು? ಹೇ ಬಾರ್ಬಿ, ಏನು ಬಾರ್ಬಿ ನಿಂದು? ಯಾರು ಬಾರ್ಬಿ? ಬಾರ್ಬಿ ಯಾರು? ಅಮ್ಮ ಬಾರ್ಬಿ. ನಾನು ಬಾರ್ಬಿ. ಏನು ಬಾರ್ಬಿ? ಬಾರ್ಬಿ ಲವ್ ಯು. ಏನು ತೋರಿಸ್ಬೇಕಾ? ಇಲ್ಲೇ ಕೂಚು, ಇಲ್ಲೇ ನಿಂತ್ಕೊ. ಕುಡಿ ಇವಾಗ. ಹಾಯ್ ಮಾಡು. ಹಾಯ್. ಹಾಲು ಕುಡಿತಾ ಇದ್ದೀವಿ. ಕೂದಲು ನೋಡಿ ಹೆಂಗೈತೆ ನಿಂದು. ಸರಿ ಮಾಡ್ಕೊ. ಬಾರ್ಬಿ ಯಾರ ಮಗಳ? ವಿಡಿಯೋ ಮಾಡ್ತಾ ಇರೋದು ಕಾಲು ಪೂರ್ತಿ ಕುಡಿತಾ ಇದೆಯಾ ಅಲ್ವಾ? ನೀನು ಏನು ನೀನು? ಕಣ್ಣು ಅಲ್ಲ ಐತಾ ಬಾರ್ಬಿ ಕಣ್ಣು? ಅಕ್ಕನ ಅದು? ಬಾರ್ಬಿ ಯಾರು? ಅದು ಬಾರ್ಬಿನಾ? ಹೌದನಾ? ಓಕೆ ಮಗಳೇ. ಲವ್ ಯು ಹೇಳ್ಬಿಡು. ಲವ್ ಯು. ನಾ ಕುಡಿತಾ ಇದ್ದೀವಿ. ಹಾಂ, ಓಕೆ, ಬಾಯ್ ಮಾಡಿಬಿಡು. ಬಾಯ್, ಟೇಕ್ ಕೇರ್. ಮುತ್ತ ಕೊಟ್ಬಿಡು ಒಂದು. ಆಮೇಲೆ ಸಿಗೋಣ, ನೈಟ್ ಸಿಗೋಣ. ಓಕೆ, ನೈಟು ಮಾಡು.
ಸುತ್ತಬೋದಲ್ಲ ಊರನ್ನ. ಇದು ಆಫೀಸಿಂದ ಬಂದಮೇಲೆ ನೈಟು ಮಲ್ಕೊಳ್ಳೋ ಟೈಮಲ್ಲಿ ಗುಬ್ಬಿ ಏಳಿಸ್ಬಿಟ್ಟು ನೇಲ್ ಪಾಲಿಶ್ ಹಾಕು ಅಂತ ಹೇಳಿ ಹಾಕಿಸ್ಕೊಂಡಿರೋದು. ಅವಳ ಕೈಗೆ ಹಾಕಿಸ್ಕೊಂಡಿರೋದಲ್ಲದೆ ನನ್ನ ಕೈಗೂ ಕೂಡ ಹಾಕ್ಸಿದ್ದಾಳೆ, 2 ಕೈಗೂ ಕೂಡ. ಒಂದು ಕೈಗೆ ಹಾಕ್ಕೊಂಡ್ರೆ ಇಲ್ಲ 2 ಕೈಗೂ ಹಾಕು ಅಂತ ಹೇಳಿ 2 ಕೈಗೂ ಕೂಡ ಹಾಕಿದ್ದಾಳೆ. ಅವಳಿಗೊಂಥರ ಈ ನೇಲ್ ಪಾಲಿಶ್ ಹುಚ್ಚು ಸ್ವಲ್ಪ. ಇವಾಗ ನೋಡಿ ಇಲ್ಲಿ ಕಾಣಿಸ್ತೈತಿ ತಾನೇ ಗುಬ್ಬಿದು ನೇಲ್ ಪಾಲಿಶ್, ನಮ್ಮದು ನೇಲ್ ಪಾಲಿಶ್. ಮಲ್ಕೊಳ್ಳೋಣ, ಟೈಮ್ ಆಯಿತು. ಮಲ್ಕೊಳ್ಳೋಣ. ಲೈಟ್ ಬರ್ತೈತೆ, ಲೈಟು. ಮಲ್ಕೊಳ್ಳೋಣವಾ ಪ್ಲೀಸ್? ಲೈಟ್ ಬರ್ತೈತೆ ಚಿನ್ನು, ಲೈಟ್ ಬರ್ತಿದೆ. ಮಲ್ಗಣ್ವಾ? ಮಲ್ಕೊಳ್ಳೋಣವಾ? ಆಫ್ ಪಡ್ಲಾ? ಇದು ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗಿದ್ದು. ಆವತ್ತಿನ ದಿನ ಫುಲ್ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಕೆಲವೊಂದು ಸಲ ಮೈಂಡ್ ಫುಲ್ ಆಫೇ ಆಗಿಬಿಡುತ್ತೆ ನನಗೆ, ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಇವಾಗ ರೆಗ್ಯುಲರಾಗಿ ವೀಡಿಯೋಸು ಕೂಡ ನನಗೆ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಮೈಂಡೇ ಸರಿಗಿಲ್ಲ. ಒಂಥರ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಅಯ್ಯೋ ಏನೋ ಒಂದು ಸಾಗಿಸ್ಬೇಕಲ್ಲ ಲೈಫು, ಸಾಗಿಸೋಣ ಅನ್ನೋ ಥರ ಫೀಲ್ ಆಗ್ತಾಯಿದೆ ಇವಾಗ. ಮೈಂಡ್ ಸರಿ ಮಾಡ್ಕೊಳ್ಬೇಕು, ಟ್ರೈ ಮಾಡ್ತಾಯಿದ್ದೀನಿ ಸರಿ ಮಾಡ್ಕೊಳ್ಳೋಕ್ಕೆ. ಬಟ್ ಒಂಥರ ಹೆಂಗೆ ಅಂತಂದರೆ ಬೇಜಾರು ಮೇಲೆ ಬೇಜಾರು ಅನ್ನೋ ಥರನೇ ಫೀಲ್ ಆಗ್ತಿದೆ, ಯಾಕೆ ಅಂತಲೇ ಗೊತ್ತಿಲ್ಲ. ಮೈಂಡ್ ಸರಿ ಹೋಗುತ್ತೆ, ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋಲ್ಲ ಮೈಂಡು. ಅದೊಂದು ತಲೆನೋವು ನನಗೆ. ಬಟ್ ಇವಾಗ ಒಂದು ಸ್ವಲ್ಪ, ಮೊದಲೇ ಎಷ್ಟು ಸ್ಟ್ರಾಂಗ್ ಆಗಿದ್ದೆ ಅದಕ್ಕಿಂತ ಒಂದು ಸ್ವಲ್ಪ ಮೈಂಡ್ ವೀಕ್ ಆಗಿಬಿಟ್ಟಿದೆ. ಮೈಂಡ್ ವೀಕ್ ಅಂತ ಅನ್ನೋದಕ್ಕಿಂತ ಅಂದರೆ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೆ, ಹಂಗೆ ಹಿಂಗೆ ಇರ್ಬೇಕಂತ. ಬಟ್ ಏನಾಗ್ಬಿಡುತ್ತೆ ಅಂದರೆ, ನಾವೇನು ಮಾಡಿದ್ರೂ ವರ್ಕ್ ಆಗೋಲ್ಲ. ಸುಮ್ಮನೆ ಹೆಂಗೆ ಬರುತ್ತೆ ಹಂಗೆ ತೊಗೊಂಡು ಹೋಗಬೇಕಷ್ಟೆ. ಜಾಸ್ತಿ ಇದನ್ನ ಇಟ್ಕೊಳ್ಳೋಕೆ ಹೋಗಬಾರ್ದು. ಏನು ಹೇಳ್ತಾರೆ ಅದು, ಹೋಪ್ಸ್ ಅಂತನೂ ಅಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗಬಾರ್ದು ಆಯಿತಾ. ಅಂದರೆ ನಾವೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಅದು ಹರ್ಟ್ ಆಗೋದಕ್ಕಿಂತ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೇ ಸೈಲೆಂಟಾಗಿ ಇದ್ಬಿಟ್ರೆ ಅದೇ ಬೆಟರ್ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಇವಾಗಂತೂ ನಾನು ಒಳ್ಳೊಳ್ಳೆ ಪಾಠಗಳನ್ನ ಕಲಿತಾ ಇದ್ದೀನಿ ಲೈಫಲ್ಲಿ. ಕಲಿಸ್ಬಿಡುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಏನಂತಂದರೆ ಒಂದು ಏಜ್ ಅಂತ ಇರುತ್ತೆ, ಒಂದು ಏಜ್ವರೆಗೂ ಅಷ್ಟೇ ಲೈಫಲ್ಲಿ ರಿಸ್ಟ್ರಿಕ್ಷನ್ಸು ಆ ಥರದ್ದೆಲ್ಲ ಇರಬೇಕು. ಬಟ್ ಅದು ತುಂಬ ಅತಿಯಾಗಿ ಹೋಯ್ತಂದರೆ ಅದು ಒಳ್ಳೆ ಉಸಿರು ಕಟ್ಟಿಸ್ದಂಗೆ ಅನ್ನಿಸ್ಬಿಡುತ್ತೆ. ಆದರೆ ಸಿಚುವೇಶನ್, ಟೈಮ್ ಏನೂ ಮಾಡೋದಕ್ಕಾಗಲ್ಲ, ಅದೆಲ್ಲನೂ ನಾವು ಸಹಿಸ್ಕೊಳ್ಳೇಬೇಕಾಗತ್ತೆ. ಅದ್ರ ಜೊತೆಗೆ ನಮಗೆ ಒಂದು ಏಜ್ ಅಂತ ಬರುತ್ತೆ. ಆ ಏಜಿಗೆ ಬಂದಾಗ ನಮಗೆ ಗೊತ್ತಾಗುತ್ತೆ ನಾವು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಹೇಳಿ. ಸೊ ಅವಾಗ ನಾವು ಇನ್ನೊಬ್ರ ಹತ್ರ ಯಾರ ಹತ್ರನೂ ಹೇಳಿಸ್ಕೊಳ್ದೇ ಇರೋ ಥರ ನಮಗೆ ಮೈಂಡ್ ಬರುತ್ತೆ. ಬಟ್ ಸ್ಟಿಲ್ ನಾವು ಅದೇ ಪೊಸಿಷನಲ್ಲಿದ್ದಾಗ ಇಟ್ ಹರ್ಟ್ಸ್ ಮೋರ್. ಹಾಗೆ ನಾನು ಗೋಲ್ಡ್ ರಿಂಗ್ ತೊಗೊಂಡೆ ಗೈಸ್. ಫಸ್ಟ್ ಟೈಮು ನನಗೆ ನಾನು ಅಂತಹ ಗೋಲ್ಡ್ ಪರ್ಚೇಸ್ ಮಾಡಿದ್ದು. ಅಂದರೆ ಫಸ್ಟ್ ಮಾಡಿದ್ದೀನಿ ನೆಕ್ಲೆಸ್ ಒಂದು, ಅದು PF ದುಡ್ಡಲ್ಲಿ ಮಾಡಿದ್ದು. ಆ ಮೆಟರ್ನಿಟಿ ಲೀವ್ದು ಅಪ್ಲೈ ಮಾಡಿದ್ನಲ್ವ, ಅದು 1 ಲಕ್ಷ ಏನೋ ಬಂದಿತ್ತು. ಆವಾಗ ಅದನ್ನು ಇನ್ವೆಸ್ಟ್ ಮಾಡಿ ಗೋಲ್ಡ್ ತೊಗೊಂಡಿದ್ದೆ. ಅದನ್ನು ಬಿಟ್ಟರೆ ಪರ್ಸ್ನಲಾಗಿ ನಾನು ಗೋಲ್ಡಲ್ಲಿ ರಿಂಗ್ ತೊಗೊಳ್ಳೇಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ತೊಗೊಂಡೆ. ಕಾರ್ಡ್ ಅಮ್ಮ ಹಾಕ್ಸಿದ್ದು, ಅಮ್ಮನೂ 1-2 ತಿಂಗಳು ಕಟ್ಟಿದ್ದಾರೆ. ಅದನ್ನು ಬಿಟ್ಟರೆ ನಾನೇ ಫುಲ್ಲು ಅಮೌಂಟೆಲ್ಲ ಕಟ್ಬಿಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ ಕಾರ್ಡ್ ಏನು ಹಾಕಿದೆ ಅದ್ರ ಮೇಲೆ ಎಕ್ಸ್ಟ್ರಾ ಹಾಕಿ ತೊಗೊಂಡೆ. ಇದು ಆಲ್ಮೋಸ್ಟ್ ಒಂದು 3.5 ಗ್ರಾಮ್ ಇದೆ. ನನಗಂತೂ ಇಷ್ಟ ಆಯಿತು ಇದೆ ರಿಂಗು. ಅದು ವೀಡಿಯೋ ಎಲ್ಲ ಏನೂ ಮಾಡ್ಕೊಳ್ಳಿಲ್ಲ ನಾನು ಅಲ್ಲಿ ಹೋದಾಗ, ಹಾಗೆ ಶೇರ್ ಮಾಡೋಣ ಅನ್ನಿಸ್ತು ಮಾಡಿದೆ. ಇವಾಗ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಇದೆ. ಬಟ್ ಏನಂದರೆ ಆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಸೇವಿಂಗ್ಸ್ ಥರ ಆಗಿಬಿಡುತ್ತೆ. ಹಾಗಾಗಿ ಇರಲಿ ಅಂತ ಹೇಳಿಬಿಟ್ಟು ನಾನು ತೊಗೊಂಡೆ. ಆ್ಯಂಡ್ ಗೋಲ್ಡ್ ರಿಂಗ್ ತೊಗೊಳ್ಬೇಕು ಅಂತ ತುಂಬ ಆಸೆಯಿಂದ ತೊಗೊಂಡಿದ್ದು. ಸೊ ಫಸ್ಟ್ ಹಾಕಿದ್ದೆ ಅಲ್ವ, ಅದನ್ನು ಅಮ್ಮನಿಗೆ ಕೊಟ್ಟೆ. ಅಮ್ಮಂದೇ ಅದು ರಿಂಗು, ಅದನ್ನು ಅಮ್ಮನಿಗೆ ಕೊಟ್ಟು ನಾನು ಇದನ್ನು ಹಾಕ್ಕೊಂಡೆ. ಇನ್ನೊಂದು ವೈಟ್ ಸ್ಟೋನ್ದಿತ್ತು, ಬಟ್ ಇದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇದನ್ನು ತೊಗೊಂಡೆ ಅಷ್ಟೇ.
ಆಮೇಲೆ ಮಧ್ಯಾಹ್ನಕ್ಕೆ ಊಟ ತೊಗೊಂಡು ಬಂದಿದ್ದೆ, ಊಟ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಂಗೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರೇ ಬೇಕು. ನಂಗೆ 3 ಟೈಮ್ ಕೂಡ ಅನ್ನ ಸಾಂಬಾರು ಕೊಟ್ಟರೆ ತಿಂದ್ಬಿಡ್ತೀನಿ. ನನಗೆ ಈ ನಾರ್ಮಲ್ ತಿಂಡಿಗಳೆಲ್ಲ 1 ಟೈಮ್ ಅಷ್ಟೇ. ಬಟ್ ಬೆಳಿಗ್ಗೆ ಹೊತ್ತು ಇವಾಗ ನಂಗೆ ಸರಿಯಾಗಿ ತಿಂಡಿನೇ ತಿನ್ನೋಕ್ಕಾಗಲ್ಲ. 3 ಟೈಮು ಊಟ ಕೊಟ್ಬಿಟ್ರೆ ಆರಾಮಾಗಿ ಊಟ ಮಾಡ್ಕೊಂಡಿರ್ತೀನಿ. ಇಲ್ಲಾಂತಂದರೆ ಈ ಚಪಾತಿ ಅಥವಾ ಈ ದೋಸೆ ಇಡ್ಲಿ ಆ ಥರ ಎಲ್ಲ ತಿಂದುಬಿಟ್ರೆ ನನಗೆ ಬೇಗ ಹೊಟ್ಟೆ ಹಸಿವು ಆಗಿಬಿಡುತ್ತೆ. ಬಟ್ ಅನ್ನ ಸಾಂಬಾರು ಅಂದರೆ ನನಗೆ ಒಂದು ಸ್ವಲ್ಪ ಹೊಟ್ಟೆ ತುಂಬ್ದಂಗೂ ಇರುತ್ತೆ, ಜೊತೆಗೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಹೊಟ್ಟೆ ಮನಸ್ಸಿಗೆ ಎರಡಕ್ಕೂ ಕೂಡ. ಹಾಗಾಗಿ ನಾರ್ಮಲಾಗಿ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅನ್ನ ಸಾರನ್ನ ತರೋದಕ್ಕೇ ಪ್ರಿಫರ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಕೆಲಸ ಮಾಡೋಕ್ಕೇನು ಬೇಜಾರಿಲ್ಲ, ಅಷ್ಟೊಂದೇನು ಕಷ್ಟ ಅಂತ ಏನಿಲ್ಲ. ಬಟ್ ಏನಂದರೆ ನನಗೆ ಟ್ರಾವೆಲಿಂಗಿಗೆ 1 ಅವರ್ 1.5 ಅವರ್ ಹೋಗ್ಬಿಡುತ್ತೆ. ಜೊತೆಗೆ ಗುಬ್ಬಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋಲ್ಲ. ಅದೊಂದು ಹಿಂಸೆ. ನನಗೆ ಫಸ್ಟ್ ಅನ್ನಿಸ್ತಿತ್ತು, ಏನಕ್ಕೆ ಇಷ್ಟು ಬೇಗ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಆರಾಮಾಗಿ ಮಗು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ. ಈ ಟೈಮ್ ಹೋಗ್ಬಿಟ್ರೆ ಮತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇರೋದೇ ಇಲ್ಲ, ಅಂದರೆ ಆ ಏಜ್ ಮತ್ತೆ ಬರೋದಿಲ್ಲ ಮಕ್ಕಳಿಗೆ. ಸೊ ಹಂಗಾಗಿ ಈ ಟೈಮಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ, ಏನಕ್ಕೆ ಇಷ್ಟು ಬೇಗ ಹೋಗ್ತಾರೆ ಅಂತ. ಬಟ್ ಏನಂದರೆ ಆ ಒಂದು ಸಿಚುವೇಶನ್ ನಮಗೆ ಬಂದಾಗಲೇ ಗೊತ್ತಾಗೋದು ಏನಕ್ಕೆ ಅವರು ಮಕ್ಕಳನ್ನ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಏನು ಅಂತ. ಹಾಗನ್ನಿಸುತ್ತೆ, ಎಲ್ಲೋ ಮಗು ಮೇಲೆ ಅಷ್ಟು ಅಟ್ಯಾಚ್ ಇಲ್ವೇನೋ ಅದಕ್ಕೆ ಇರ್ಬೋದು ಅಂತ. ಆ ಥರದ್ದಲ್ಲ, ಆ ಒಂದು ಟೈಮ್ ಆ ಒಂದು ಸಿಚುವೇಶನ್ನಿಗೆ ಕೆಲ್ಸಕ್ಕೆ ಹೋಗಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಕೆಲ್ಸಕ್ಕೆ ಹೋಗ್ತಾರೆ ಅಷ್ಟೇ. ನನಗೊಂದು ಸ್ವಲ್ಪ ಕಷ್ಟ ಆಗುತ್ತೆ ಗುಬ್ಬಿನ ಬಿಟ್ಟು ಬರೋದು. ಅದರಲ್ಲೂ ಬೆಳಗ್ಗೆ ಹೊತ್ತು ನನಗೆ 1/2 ಅವರು, ಈವ್ನಿಂಗ್ 1 ಅವರ್ ಟೈಮ್ ಸಿಗುತ್ತೆ ಅಷ್ಟೇ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಬರೋ ಟೈಮಲ್ಲಿ ಅವಳನ್ನ ಹೆಂಗೋ ಯಾಮಾರಿಸ್ಬಿಟ್ಟು ಆಮೇಲೆ ಬರ್ತೀನಿ. ಬಟ್ ಬರಬೇಕಾದ್ರೆ ಅಥವಾ ಆಫೀಸಲ್ಲಿ ಯಾವಾಗಲಾದ್ರೂ ಇದ್ದಾಗ ತುಂಬ ಗಿಲ್ಟ್ ಫೀಲ್ ಆಗುತ್ತೆ ಅವಳನ್ನ ಬಿಟ್ಟು ಬರ್ತಿದ್ದೀನಿ ಅಂತ. ಬಟ್ ಬೇರೆ ಆಪ್ಷನ್ ಇಲ್ಲ. ಇಯರ್ಬಡ್ಸ್ ತೋರಿಸೋದ್ನಲ್ಲ, ಅದು ನಮ್ಮ ಆಫೀಸಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಎಲ್ಲರಿಗೂ ಕೊಟ್ಟಿದ್ದಾರೆ, ಅದನ್ನು ಹಾಗೆ ಶೇರ್ ಮಾಡಿದೆ. ಹಾಗೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ನಂದಲ್ಲ, ನಂದು ಬ್ಲಾಗ್ಸ್ ಎಲ್ಲ ನೋಡಿಕೊಂಡು ಇನ್ಸ್ಟಾಗ್ರಾಮಿಂದ ನನಗೆ ಒಬ್ಬರು DM ಮಾಡಿದ್ರು, ದಿವ್ಯಾ ಅಂತ ಹೇಳಿ. ಸೊ ಅವ್ರದ್ದು ಮೀಶೋದಲ್ಲೆಲ್ಲ ಪ್ರಾಡಕ್ಟ್ ಸೇಲ್ ಮಾಡ್ತಿದ್ದಾರೆ. ಸೊ ನನಗೇನಿದೆ ಅಂದರೆ ಇನ್ಸ್ಟಾಗ್ರಾಮ್ದು ಹ್ಯಾಂಡಲೆಲ್ಲ ನೀವೇ ಮಾಡ್ಕೊಳ್ಳಿ, ಅಲ್ಲಿಯೂ ಕೂಡ ಪ್ರಾಡಕ್ಟ್ ಸೇಲ್ ಮಾಡೋಣ ಅಂತ ಹೇಳಿ ಅವ್ರು ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇನ್ಸ್ಟಾಗ್ರಾಮ್ ID ಕೂಡ ಕ್ರಿಯೇಟ್ ಮಾಡಿ ಅದರಲ್ಲೂ ಕೂಡ ಪೋಸ್ಟ್ ಮಾಡ್ತೀವಿ ವೀಡಿಯೋಸು. ಸೊ ಅದು ಧನ್ಯತಾ ಡಿಸೈನ್ಸ್ ಅಂತ ಇಡ್ತಾ ಇದ್ದೀವಿ. ಸೊ ಅದೊಂದಷ್ಟು ಪ್ರಾಡಕ್ಟ್ಸ್ನ ಕಳಿಸ್ಕೊಟ್ಟಿದ್ದಾರೆ ನನಗೆ. ಇದೆಲ್ಲ ಬಂದು ಬೇಬಿ ಗರ್ಲ್ಸ್ ಅಂದರೆ ಮಕ್ಕಳದು ಎತ್ನಿಕ್ ವೇರ್ಸು, ಎಲ್ಲ ಲಂಗ ಬ್ಲೌಸ್ಗಳು ತುಂಬ ವೆರೈಟೀಸ್ ಆಫ್ ಡಿಸೈನ್ಸಲ್ಲಿ ಇದೆ ಅಂತ ಹೇಳಿದ್ದಾರೆ. ನನಗೂ ಗೊತ್ತಿಲ್ಲ, ಇವಾಗ ನನಗೆ 3 ಕಳಿಸ್ಕೊಟ್ಟಿದ್ದಾರೆ. ಸೊ ಅದು ವೀಡಿಯೋಗೋಸ್ಕರ ಅಂತ ಹೇಳಿ ಅದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೊ ಇನ್ಸ್ಟಾಗ್ರಾಮ್ ID ಬಂದು ಧನ್ಯತಾ ಡಿಸೈನ್ಸ್ ಅಂತ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದಾದರೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಹೋಗಿ ಫಾಲೋ ಮಾಡಿ. ಆ ಹ್ಯಾಂಡಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಂಡಲ್ ಫುಲ್ ನಾನೇ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ ಬೇಕು ಅಂತಾರೆ ಇದ್ದರೆ ನೀವು ಅಲ್ಲಿ ಕೂಡ ಹೋಗಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಬೋದು. ನಿಜವಾಗ್ಲೂ ಸಕ್ಕತ್ತಾಗಿದೆ ಲಂಗ ಬ್ಲೌಸು. ಆ್ಯಂಡ್ ಗುಬ್ಬಿಗೆ ಹಾಕೋದಂತೂ ಸಕ್ಕತ್ತಾಗಿ ಕಾಣುತ್ತೆ. ಗ್ರೀನ್ ಕಲರಲ್ಲಿ ಆ್ಯಂಡ್ ಗೋಲ್ಡನ್ ಕಲರಲ್ಲಿ ಡಿಸೈನ್ ಇದೆ. ಇಲ್ಲೆಲ್ಲ ಫುಲ್ ಲೀಫಲ್ಲೆಲ್ಲ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಗೋಲ್ಡನ್ ಥ್ರೆಡ್ನ ಯೂಸ್ ಮಾಡಿದ್ದಾರೆ. ಲಂಗ ಹೇಗಿದೆ ನೋಡೋಣ. ನನಗೆ ಇದು ಟಾಪ್ ಸಖತ್ ಇಷ್ಟ ಆಯಿತು. ಆ್ಯಂಡ್ ಸೊ ಇದು ಗ್ರೀನ್ ಕಲರಲ್ಲಿದೆ ಲಂಗ ಬ್ಲೌಸು, ಚೆನ್ನಾಗಿದೆ. ಸೊ ಇದ್ರದ್ದು ಪ್ರೈಸಸ್ ಎಲ್ಲ ನನಗೂ ಏನೂ ಗೊತ್ತಿಲ್ಲ, ಜಸ್ಟ್ ಫಸ್ಟ್ ಟೈಮ್ ಕಳಿಸ್ಕೊಟ್ರು, ಜಸ್ಟ್ ಹಾಗೆ ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಅಷ್ಟೇ. ಪ್ರೈಸಸ್ ಎಲ್ಲ ನಾನು ನಿಮಗೆ ಕನ್ಫರ್ಮ್ ಮಾಡ್ಕೊಳ್ತೀನಿ. ನಿಮಗೆ ಬೇಕಿತ್ತು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು DM ಮಾಡಿ, ಇಲ್ಲಾಂತಂದರೆ ಎಲ್ಲೂ ಕೂಡ ನೀವು ಕಮೆಂಟ್ ಹಾಕ್ಬೋದು, ನಾನು ಪ್ರೈಸ್ ಕನ್ಫರ್ಮ್ ಮಾಡ್ತೀನಿ ನಿಮಗೆ. ನೆಕ್ಸ್ಟ್ ಬಂದು ಪಿಂಕ್ ಕಲರಲ್ಲಿದೆ. ಸೊ ಇದು ವಿ ನೆಕ್ಕಲ್ಲಿದೆ, ಥ್ರೆಡ್ಡಿಂಗ್ ಇದೆ ಆಪ್ಷನ್, ಅಂದರೆ ಹಿಂದೆಗಡೆ ನೆಕ್ ಟೈ ಮಾಡ್ಕೊಳ್ಬೋದು. ಸೊ ಹಿಂದೆಗಡೆನೂ ಕೂಡ ಅಷ್ಟೇ ಫುಲ್ ಟೈಯಿಂಗ್ಗೆ ಆಪ್ಷನ್ ಇದೆ. ಈ ಥರ ಇದೆ, ಇದು ಸಖತ್ ಕ್ಯೂಟಾಗಿದೆ. ಆ್ಯಂಡ್ ಈ ಥರ ಗುಬ್ಬಿದು ನಾನು ಆಲ್ರೆಡಿ ಮೀಶೋದಲ್ಲಿ ಒಂದ್ಸಲ ಆರ್ಡರ್ ಮಾಡಿ ಅವಳಿಗೆ ಹಾಕಿದ್ದೆ, ಅವ್ರದ್ದು ನಾಮಕರಣ ಟೈಮಲ್ಲಿ. ಸೊ ಲಂಗ ಬಂದು ಈ ಥರ ಇದೆ. ಆ್ಯಂಡ್ ಸಖತ್ತು ಪ್ಲೇಟ್ಸ್ನ ಕೊಟ್ಟಿದ್ದಾರೆ, ಸಣ್ಣ 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 ಪ್ಲೇಟ್ಸ್ ನೋಡ್ಬೋದು ನೀವು. ನಾರ್ಮಲಾಗಿ ಇಷ್ಟೊಂದು ಪ್ಲೇಟ್ಸ್ ಇರೋದಿಲ್ಲ. ಇದು ತುಂಬ ಡಿಫ್ರೆಂಟ್ ಆಗಿದೆ ಕಲರು ನೋಡಿ. ಇದು ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ, ನನಗೆ ತುಂಬ ಇಷ್ಟ ಆಯ್ತು ಇದು ಕಲರ್ ಕಾಂಬಿನೇಷನು. ಪರ್ಪಲ್ ಯೆಲ್ಲೋ ಹಾಗೆ ಬ್ಲ್ಯಾಕ್ ಕಲರಲ್ಲಿದೆ. ಯಾಕಂದರೆ ತುಂಬ ಯುನೀಕ್ ಅಂತ ಅನಿಸುತ್ತೆ ಆ ಎಲ್ಲಕ್ಕೂ ಕಂಪೇರ್ ಮಾಡಿದ್ರೆ ಕಲರ್ ಕಾಂಬಿನೇಷನು. ಇದು ಕೂಡ ಅಷ್ಟೇ
ಇದು ಕೂಡ ಸೇಮ್ ಪ್ಯಾಟ್ರನಲ್ಲಿ ಇದೆ, ಆವಾಗಲೇ ತೋರಿಸಿದ್ರಲ್ಲ ಪಿಂಕ್ ಬನ್ ಅದೇ ಥರನೇ ಇದೆ. ಹಿಂದೆಗಡೆ ಟೈಯಿಂಗ್ ಆಪ್ಷನ್ ಇದೆ, ಬ್ಯಾಕು ಅಷ್ಟೇ ಇದು ಟೈಯಿಂಗ್ ಆಪ್ಷನ್ನೇ ಕೊಟ್ಟಿದ್ದಾರೆ. ಇದು ಸಖತ್ತು ಡಿಫ್ರೆಂಟ್ ಆಗಿದೆ ಕಲರು, ಒಂಥರ ಟ್ರೆಡಿಷ್ನಲ್ ಆಗೂ ಇದೆ, ಜೊತೆಗೆ ಮಾಡರ್ನ್ ಲುಕ್ ಕೂಡ ಕೊಡುತ್ತೆ ಇದಕ್ಕೆ. ಸೊ ಇದಿಷ್ಟು ಕಳಿಸ್ಕೊಟ್ಟಿದ್ದಾರೆ, ಇದನ್ನೆಲ್ಲ ವೀಡಿಯೋ ಮಾಡಿ ಪೋಸ್ಟ್ ಮಾಡಬೇಕು. ಮೇ ಬಿ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿ ಅದರಲ್ಲೆಲ್ಲ ವೀಡಿಯೋಸ್ ಪೋಸ್ಟ್ ಆದಮೇಲೆ ನಾನು ಯೂಟ್ಯೂಬಲ್ಲಿ ಈ ವಿಡಿಯೋ ಹಾಕಿರ್ತೀನಿ ಅಂತ ಅನಿಸುತ್ತೆ. ಸೊ ನೋಡಿ, ಯಾರಿಗಾದರೂ ಬೇಕಿತ್ತು ಪ್ರಾಡಕ್ಟ್ಸ್ ಅನ್ನೋ ಥರ ಇತ್ತಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಧನ್ಯತಾ ಡಿಸೈನ್ಸ್ ಅಂತ ಇರುತ್ತೆ, ಆರ್ಡರ್ ಮಾಡ್ಕೊಳ್ಳೋ ಥರ ಇತ್ತಂದರೆ ಅಲ್ಲಿ ಹೋಗಿ ನನಗೆ DM ಮಾಡಿ. ಮಗಳೇ ಬರಿತೈತ ಅಜ್ಜಿ, ನೀನು ಬರೀಬೇಕು. ಹಾಗೆ ಫ್ಲಿಪ್ಕಾರ್ಟಿಂದ ನಾನು ಫೇಶಿಯಲ್ಗೆ ಹೇರ್ ರಿಮೂವಲ್ದು ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ಇದು ನಾನು ಆಲ್ರೆಡಿ ನೋಡಿದ್ದೆ, ಬಟ್ ಬೇಡ ಅಂತ ಹೇಳಿ ತರಿಸಿರಲಿಲ್ಲ. ಆಮೇಲೆ ಯೂಸ್ ಆಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಬಿಟ್ಟು ತರಿಸ್ಕೊಂಡೆ. ನಾನು ಟ್ರಿಮ್ಮರ್ನ ಆರ್ಡ್ರ್ ಮಾಡೋಣ ಅನ್ನೋ ಥರ ಪ್ಲ್ಯಾನ್ ಇತ್ತು, ಬಟ್ ಇದು ಕೂಡ ಟ್ರಿಮ್ಮರ್ ಥರದ್ದೇ, ಬಟ್ ಇದು ತುಂಬ ಚಿಕ್ಕದಿದೆ, ಪಾಕೆಟಲ್ಲೆಲ್ಲ ನಾವು ಕ್ಯಾರಿ ಮಾಡ್ಕೊಳ್ಬೋದು. ಹಾಗೆ ಇದು ಚಾರ್ಜಬಲ್ ಪೋರ್ಟಲ್ಲು, ಸೊ ಬ್ಯಾಟ್ರಿ ಖಾಲಿ ಆಗ್ತಿದ್ದಂಗೆ ನಾವು ಚಾರ್ಜ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಈ ಥರ ಇದೆ. ನಮಗೆ ಫ್ಲಿಪ್ಕಾರ್ಟ್ ಅವ್ರ ಅಮೆಝಾನ್ ಅಥವಾ ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಈ ಥರದ್ದು ತುಂಬ ಪ್ರಾಡಕ್ಟ್ ಸಿಗುತ್ತೆ. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡೆ, ಯಾಕಂದರೆ ಇದರಲ್ಲಿ ನಾವು ಹೈಬ್ರೋದನ್ನು ಕೂಡ ಟ್ರಿಮ್ಮರ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ. ಸೊ ದಟ್ ಹೈಬ್ರೋ ಏನಾದರೂ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಏನಾದರೂ ಎಕ್ಸ್ಟ್ರಾಸ್ ಇತ್ತಂದರೆ ರಿಮೂವ್ ಮಾಡ್ಕೊಂಡು ಹೋಗ್ಬೋದು, ಅರ್ಜೆಂಟಿಗೆ ಐಬ್ರೋ ಮಾಡಿಸ್ಕೊಳ್ಳೋದಕ್ಕಾಗಲ್ಲ ಅಂತ. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಬ್ಯುಸಿ ಇರೋ ಟೈಮಲ್ಲಿ ಬ್ಯೂಟಿಷಿಯನ್ ಕೂಡ ಫ್ರೀ ಇರಲ್ವಲ್ಲ, ಹಾಗಾಗಿ ನಾನೇನು ಮಾಡಿದೆ, ಯೂಸ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡೆ. ಆ್ಯಂಡ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಹೇರ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗ್ತಾಯಿತ್ತು. ಹಾಗಾಗಿ ಕೈಗೆ ನಾನು ಫಸ್ಟು ಹಾಕಿಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಅಂದರೆ ಇವಾಗ ನಾನು ಏನಾದರೂ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿಕೊಂಡ್ರೆ ಫಸ್ಟು ಅದು ಒಂಥರ ಕ್ಯೂರಿಯಾಸಿಟಿ ಇರುತ್ತಲ್ವ, ಹೇಗಿದೆ ಏನು ಅಂತ ಫಸ್ಟ್ ಅನ್ಬಾಕ್ಸ್ ಮಾಡಿ ನೋಡಿಬಿಡ್ಬೇಕು ಅನ್ನೋ ಥರ ಅದೇ ಕ್ಯೂರಿಯಾಸಿಟಿ ನನಗೂ. ಸೊ ಹಾಗಾಗಿ ಬಂದ ತಕ್ಷಣ ಫಸ್ಟು ಸ್ಟೋರ್ ರೂಮಲ್ಲಿ ಹೋಗಿ ಕೂತ್ಕೊಂಡು ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಹೇಗಿದೆ ಏನು ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು ಪ್ರಾಡಕ್ಟು. ಇದನ್ನು ಆಲ್ರೆಡಿ ನಾನು ಒಂದು ಸಲ ಯೂಸು ಕೂಡ ಮಾಡಾಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇಫ್ ಏನಾದರೂ ಬೇಕು ಅಂತಂದರೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಿದ್ದರೆ ಪರ್ಚೇಸ್ ಮಾಡ್ಕೊಳ್ಬಹುದು. ಆ್ಯಂಡ್ ನಿಮ್ಗೆ ಇದರಲ್ಲಿ ಎಷ್ಟು ವಿಡಿಯೋದಲ್ಲಿ ಕಾಣಿಸ್ತಿದೆ ಏನು ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ರಿಮೂವ್ ಆಗಿದೆ. ಇಲ್ಲಿ ಕೂದಲಿರೋ ಕಡೆ ಮಾಡೋ ರಿಮೂವ್ ಆಗುತ್ತೆ ಆಗುತ್ತೆ. ಆಯ್ತಾಯ್ತಾ? ಆಗುತ್ತೆ ಸರ್. ಒಬ್ರು ಮಾಡಿಲ್ಲ, ಒಬ್ರು ಮಾಡಬಾರ್ದು. ಇವನಿಗೆ ಏನೇನು ರೋಗ ಆಯ್ತು ನಿಮಗೆ ಗೊತ್ತಾದೀಗಲ್ಲ. ಹ್ಞೂ ಕಣೋ, ಇನ್ನು ಸಿಗರೇಟ್ ಎಲ್ಲ ಹೊಡಿತಾರಕ್ಕಿ. कैमरा फोकस करो, ಎಲ್ಲ कैमरा फोकस करो. ಕ್ಯಾಮ್ರಲ್ಲಿ ಫೋಕಸ್ ಆಗಲ್ಲ ಗೊತ್ತಾ, ಎಲ್ಲ ಮಾಡ್ಕೊ. ವರ್ಕ್ ಆಗಬಾರ್ದು ರಕ್ಕಿ ಮತ್ತೆ ನಿನಗೆ. ಸರಿ. ಆ ಟ್ಯಾಟೋ ಮೇಲೆ ಇದ್ದಿದ್ದು ಹೇರ್ಸ್ ಎಲ್ಲ ಫುಲ್ ರಿಮೂವ್ ಮಾಡ್ಕೊಂಡ, ಕ್ಲೀನಾಗಿ ಕಾಣಿಸ್ತಿದೆ ಇವಾಗ ಅಂತ ಹೇಳಿ. ಸೊ ನನ್ನ ಕೈದು ಇವಾಗ ನಿಮಗೆ ಮೇ ಬಿ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ಅನಿಸುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆಗಲೇ ಹೇಳ್ದಂಗೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಬೇಕು ಅಂತಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಇದರಲ್ಲಿ ಎಷ್ಟೊಂದು ಹೇರ್ಸ್ ಬಂದಿದೆ, ನಿಮಗೆ ವಿಡಿಯೋದಲ್ಲಿ ಎಷ್ಟು ಕಾಣಿಸ್ತಿದೆ ಏನು ಅಂತ ನನಗಂತೂ ಗೊತ್ತಿಲ್ಲ, ಬಟ್ ತುಂಬ ಹೇರ್ಸ್ ಬಂದು ರಿಮೂವ್ ಆಗಿದೆ. ಆ್ಯಂಡ್ ಇದರಲ್ಲಿ ಈ ಥರ ಚಾರ್ಜಿಂಗ್ದು ಒಂದು ಕೇಬಲ್ ಕೊಟ್ಟಿರ್ತಾರೆ. ಹಾಗೆ ಹೇರ್ಸ್ ಎಲ್ಲ ಅದು ಒಳಗಡೆ ಸ್ಟೋರ್ ಆಗಿರುತ್ತಲ್ವ, ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಬ್ರಷ್ ಕೊಟ್ಟಿರ್ತಾರೆ. ಹಾಗೆ ಐಬ್ರೋಗೆ ಒಂದು ಮತ್ತು ಆ ಫೇಸ್ ರಿಮೂವ್ ಮಾಡೋದಕ್ಕೆ ಒಂದು ಸೆಪ್ರೇಟಾಗಿ ಮುಂದೆಗಡೆ ಒಂದು ರೋಲ್ ಥರ ಒಂದು ಕೊಟ್ಟಿರ್ತಾರೆ. ಸೊ ಐಬ್ರೋ ಮಾಡಬೇಕಾದ್ರೆ ಇದನ್ನು ನಾವು ಫಿಕ್ಸ್ ಮಾಡ್ಕೊಳ್ಬೋದು, ಅಂದರೆ ಒಂದು ಟೂಲ್ ಅದು. ಸೊ ಫೇಸ್ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದನ್ನು ರಿಮೂವ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು.
ಅದಾದಮೇಲೆ ಆಫೀಸಲ್ಲಿ ಪಾಟ್ ಎಲ್ಲ ಇಟ್ಟಿದ್ದೀವಲ್ವ, ಅದನ್ನು ಚೇಂಜ್ ಮಾಡಬೇಕು ಮಣ್ಣನ್ನ ಅಂತ ಹೇಳಿ ಒಂದು ಪಾಟಿಂಗ್ ಮಿಕ್ಸ್ ಸಾಯಿಲ್ನ ತರಿಸ್ದೆ. ಇದರಲ್ಲಿ ಬ್ಲಿಂಕಿಟಲ್ಲಿ ತರಿಸಿದ್ದು ಇದನ್ನು. ಸಖತ್ತಾಗಿದೆ, ಅಂದರೆ ಒಂದು ಚೂರು ಕೂಡ ಅಂಟಂಟಿರಲಿಲ್ಲ ಮಣ್ಣು. ಐ ಥಿಂಕ್ 250 ಏನೋ ಅನಿಸುತ್ತೆ 1 kgಗೆ. ಇದರಲ್ಲಿ ಪರ್ಲೈಟು, ಕಾಂಪೋಸ್ಟ್ ಎಲ್ಲ ಮಿಕ್ಸ್ ಆಗಿತ್ತು, ಒಂದು ಚೂರು ಕೂಡ ಅಂಟಿರಲಿಲ್ಲ. ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಯೋದಕ್ಕೆ ಈ ಒಂದು ಮಣ್ಣು ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಸಾಯಿಲ್ ಮಿಕ್ಸು ಬೇಕಂತ ಅಂದರೆ ನೀವು ಬ್ಲಿಂಕಿಟಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಅಮೆಝಾನಲ್ಲೂ ಕೂಡ ಸಿಗುತ್ತೆ, ಬಟ್ ಬ್ಲಿಂಕಿಟಲ್ಲಿ ಆದರೆ ನಿಮಗೆ ಬೇಗ ಡೆಲಿವರಿ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದೆ. ಆಫೀಸಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಹಾಳಾಗಿತ್ತು, ತುಂಬ ದಿನದಿಂದ ಚೇಂಜ್ ಮಾಡಬೇಕಂತ ಹೇಳ್ತಿದ್ರು, ಮಾಡಿರಲಿಲ್ಲ. ಹಾಗಾಗಿ ಇವಾಗ ಟೈಮ್ ಇತ್ತು ಹೇಗಿದ್ರು ಅಂತ ಹೇಳಿ ಇದೊಂದು ಮುಗಿಸ್ಬಿಡೋಣ ಅಂತ ಹೇಳಿ ಗಿಡ ಎಲ್ಲನೂ ಕೂಡ ರಿಮೂವ್ ಮಾಡಿಕೊಂಡೆ ಪಾಟಿಂದ. ಆ ಪಾಟಲ್ಲಿರೋದು ಕೂಡ ಇವಾಗಲೇ ಒಂದು 3 months ಆಗಿದೆ ಅಷ್ಟೇ ನಮ್ಮ ಆಫೀಸ್ ಓಪನ್ ಆಗಿ. ಆ್ಯಕ್ಚುಲಿ ಇಲ್ಲ, 3 months ಅಲ್ಲ, 6 months ಆಗಿದೆ. ಬಟ್ ನನಗಿನ್ನೂ 3 months ಆಗಿದೆ ಅನ್ನೋ ಥರನೇ ನೆನಪು. ಸೊ ಅದರದ್ದು 6 months ಅಷ್ಟೇ ಅಲ್ವಾ ಆಗಿದ್ದು ಅಂತೇಳಿ ಅದರದ್ದು ಮಣ್ಣು ಚೆನ್ನಾಗಿತ್ತಲ್ವ, ಅದರಲ್ಲಿ ಒಂದು ಸ್ವಲ್ಪ ಅರ್ಧ ಮಣ್ಣು ಮತ್ತು ಇವಾಗ ಆರ್ಡ್ರ್ ಮಾಡ್ಕೊಂಡಿದ್ದು ಸಾಯಿಲ್ ಮಿಕ್ಸ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಪಾಟಲ್ಲಿ ಹಾಕೋತಾ ಇದ್ದೀನಿ. ಯಾಕಂದರೆ ಒಂದು 6 ಗಿಡನೋ 7 ಗಿಡನೋ ಇದೆ, ಅದೆಲ್ಲದಕ್ಕೂ ಈ 1 kg ಮಣ್ಣು ಸಾಲಲ್ಲ ಅಂತ ಹೇಳಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿರೋ ಗಿಡಗಳನ್ನಂತೂ ನಾನು ಒಂಚೂರು ಕೇರೇ ಮಾಡಿಲ್ಲ, ಬಿಕಾಸ್ ಟೈಮ್ ಇಲ್ಲ. ಹಾಗಾಗಿ ಸಂಡೇ ಟೈಮು ಅಥವಾ ಮಾರ್ನಿಂಗ್ ಟೈಮ್ ಯಾವಾಗಲೂ ಒಂದು ಸಲ ಹೋಗಿ ಹಿಂಗೆ ನೋಡ್ಕೊಂಡು ಬಂದುಬಿಡ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ನಾನು ಜಾಸ್ತಿ ಏನು ಕೇರೆಲ್ಲ ಏನೂ ಮಾಡ್ತಿಲ್ಲ. ಗೊತ್ತಿರೋಂಗೆ ಟೈಮ್ ಇಲ್ವಲ್ಲ, ಹಾಗಾಗಿ ಸುಮ್ಮನೆ ಆಗ್ತಾಯಿದ್ದೀನಿ. ಬಟ್ ಎಲ್ಲೋದ್ರೂ ಕೂಡ ಈ ಗಿಡಗಳು ನನ್ನ ಜೊತೆಲೇ ಇರುತ್ತೆ ಅಂತಲೇ ಹೇಳ್ಬೋದು. ಒಂಥರ ಈ ಗಿಡದ್ದು ಕೆಲಸ ಅದೆಲ್ಲ ಮಾಡಬೇಕಾದ್ರೆ ಒಂಥರ ಮೈಂಡ್ ಫುಲ್ ರಿಲೀಫ್ ಅಂತ ಅನಿಸುತ್ತೆ. ನಮ್ಮ ಮೈಂಡ್ ಅದ್ರ ಮೇಲೆ ಫೋಕಸ್ ಆಗಿರುತ್ತಲ್ವ, ಹಾಗಾಗಿ ಬೇರೆ ಏನೂ ಥಾಟ್ಸ್ ಬರೋದಿಲ್ಲ. ಸೊ ಹಾಗಾಗಿ ಒಂಥರ ಚೆನ್ನಾಗಿರುತ್ತೆ. ನಾನು ನಾರ್ಮಲಾಗಿ ಹೆಡ್ಸೆಟ್ ಹಾಕ್ಕೊಂಡು ಸಾಂಗ್ ಕೇಳಿಕೊಂಡು ಒಂದು 3-4 ಗಿಡಗಳನ್ನ ರಿಪೋರ್ಟ್ ಮಾಡಿಕೊಂಡೆ. ಸೊ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕ್ತಾಯಿಲ್ಲ, ಬಟ್ ಆದರೂ ಕೂಡ ನನಗೆ ನಿಮ್ಮ ಸಪೋರ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನನಗೊಂದು ಸ್ವಲ್ಪ ಟೈಮ್ ಕೊಡಿ, ಎಲ್ಲದರಿಂದ ಓವರ್ಕಮ್ ಮಾಡಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ತೀನಿ. ಆದಷ್ಟು ಬೇಗ ರೆಗ್ಯುಲರ್ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಾದಮೇಲೆ ನಾರ್ಮಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬರು ನಮ್ಮ ಜೊತೇಲಿ ಇದ್ದಾಗ ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಿರ್ತಾರೆ ಅಥವಾ ಲವ್ ತೋರಿಸ್ತಿರ್ತಾರೆ, ಆ ವ್ಯಕ್ತಿ ನಮ್ಮ ಜೊತೇಲಿ ಇಲ್ಲ ಅಂದಾಗಲೂ ಕೂಡ ಅದೇ ಒಂದು ಸೇಮ್ ಟ್ರೀಟ್ಮೆಂಟ್ ನಮಗೆ ಸಿಕ್ಕಿದ್ರೆ ಆವಾಗ ಗೊತ್ತಾಗುತ್ತೆ ಅವರಲ್ಲಿ ಜೆನ್ಯೂನ್ ಎಷ್ಟಿರುತ್ತೆ ಏನು ಅಂತ ಹೇಳಿ. ಸೊ ಆ ಥರದ ವಿಷಯಗಳೆಲ್ಲ ನನಗೆ ಕೆಲವೊಂದಷ್ಟು ಹರ್ಟ್ ಮಾಡ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಆದರೆ ಕೆಲವೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಚಿಕ್ಕವರೋ ದೊಡ್ಡವರೋ ವಾಟ್ ಎವರ್ ಇಟ್ ಮೇ ಬಿ, ಬಟ್ ಅದು ನಂಗೆ ತುಂಬ ಹರ್ಟ್ ಮಾಡ್ತು. ಆ ಕೆಲವೊಂದು ಚೇಂಜಸ್ಗಳನ್ನ ನನಗೆ ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಏನಂದರೆ ಆ ಒಂದು ಚೇಂಜಸ್ ಅವರಲ್ಲಿ ಆಗಬೇಕು ಅಂತಂದರೆ ಅದಕ್ಕೂ ಕೆಲವೊಂದಷ್ಟು ರೀಸನ್ಸ್ಗಳಿರುತ್ತೆ. ಆ ರೀಸನ್ಸ್ಗಳು ಏನಂತಲೂ ಕೂಡ ನನಗೆ ಗೊತ್ತು. ಬಟ್ ಇಟ್ಸ್ ಓಕೆ, ಅವರವರ ಮೆಂಟ್ಯಾಲಿಟಿ, ಅವರವರೊಂದು ವಿಷಯಗಳು ಅವ್ರವ್ರಿಗೆ ಬಿಟ್ಟಿದ್ದು. ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಬಟ್ ನನಗೆ ಬೇಜಾರಾಗಿದ್ದಂತೂ ಉಂಟು. ಕೆಲವೊಂದಷ್ಟು ದಿನಗಳಿರುತ್ತೆ, ಆ ದಿನಗಳನ್ನ ಲೈಫಲ್ಲಿ ನೆನೆಸ್ಕೊಳ್ಳೋಕ್ಕೂ ಹೋಗಬಾರ್ದು ಅಂತ ಅನಿಸ್ಬಿಡುತ್ತೆ. ಅಷ್ಟು ಕಷ್ಟ ಇರುತ್ತೆ ಆ ಒಂದು ದಿನಗಳು. ನೆನೆಸ್ಕೊಳ್ಳೋಕೆ ಹೋಗಬಾರ್ದು ಅಂತ ಇದ್ರೂ ಅದು ಏನು ಮಾಡೋಕ್ಕಾಗಲ್ಲ. ನೆನಪುಗಳಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳು ಜಸ್ಟ್ ಕಣ್ಣು ಮುಚ್ಚಿದ್ರೆ ಸಾಕು, ಅದು ಕಣ್ಮುಂದೆ ಬಂದುಬಿಡುತ್ತೆ. ಅವೆಲ್ಲನೂ ಕೂಡ ಮರೆಯೋಕ್ಕೆ ಆಗದೆ ಇರೋಂಥದ್ದು, ಅಥವಾ ಮರೆತಂಗೆ ನಾಟಕ ಆಡ್ಬೋದು ಅಷ್ಟೇ. ಬಟ್ ಕೆಲವೊಂದಷ್ಟನ್ನು ಮರೆಯೋದಕ್ಕಾಗಲ್ಲ. ನಮಗೆ ಖುಷಿ ಕೊಡೋ ವಿಷಯಗಳನ್ನ ಹೇಗೆ ನಾವು ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿರ್ತೀವಲ್ವ, ಮೆಮೊರೀಸ್ ಅಂತ ಹೇಳಿ, ಅದೇ ಒಂದು ಕ್ಯಾಟಗರಿಗೆ ಈ ಒಂದು ವಿಷಯ ಕೂಡ ಸೇರಿಕೊಳ್ಳುತ್ತೆ. ಅಂದರೆ ಒಂದು ತುಂಬ ನೋವಿನ ವಿಷಯಗಳನ್ನೂ ಕೂಡ ನಮಗೆ ಆ ದಿನನಾಗಿರ್ಬೋದು ಅಥವಾ ಆ ಒಂದು ನೆನಪುಗಳನ್ನ ತುಂಬ ಈಸಿಯಾಗಿ ನಾವು ಇಗ್ನೋರ್ ಮಾಡಿ ಮರೆಯೋದಕ್ಕೂ ಕೂಡ ಆಗಲ್ಲ. ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತ ಹೇಳ್ಬೋದು ಅಷ್ಟೇ. ಹಾಗೆ ಇನ್ಸ್ಟಾದಲ್ಲಿ ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂತ ಅಂದರೆ ಸೌಮ್ಯಲೋಕ _16 ಅಂತ ಇದೆ, ಇಲ್ಲಾಂದರೆ ಸೌಮ್ಯಲೋಕ ಅಂತ ಇದೆ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡ್ಕೊಳ್ಳಿ. ಆಗಲೇ ಹೇಳಿದಾಗೆ ಧನ್ಯತಾ ಡಿಸೈನ್ಸ್ ಅನ್ನೋದು ಒಂದು ಪೇಜ್ ಇದೆ, ಅಲ್ಲಿನೂ ಕೂಡ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಎಲ್ಲ ಸ್ಟಾರ್ಟಪ್ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋದು, ನಿಮ್ಮ ಸಪೋರ್ಟ್ ಕೂಡ ಆ ಪೇಜ್ ಮೇಲೆ ಇರಲಿ. ನಿಮಗೆ ಮನೇಲಿ ಯಾರಾದರೂ ಹೆಣ್ಮಕ್ಳು ಇದ್ದರು ಅಂತ ಅಂದರೆ ದಯವಿಟ್ಟು ಪ್ರಾಡಕ್ಟ್ಸ್ ನಿಮಗೆ ಇಷ್ಟ ಆದರೆ ಆರ್ಡ್ರ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೆ, ನಮಗೂ ಕೂಡ ಸೇಲ್ ಆದಂಗೆ ಆಗುತ್ತೆ. ಈ ಅಕೌಂಟೆಲ್ಲ ನಂದಲ್ಲ, ಬಟ್ ಸ್ಟಿಲ್ ಅವರು ಪಾಪ ಇವಾಗ ಸ್ಟಾರ್ಟಪ್ ಮಾಡ್ತಿರೋದು ಇನ್ಸ್ಟಾಗ್ರಾಮಲ್ಲೆಲ್ಲ, ಹಾಗಾಗಿ ಅವ್ರಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ಹೆಣ್ಮಕ್ಳು ಅದು ಮಾಡ್ತಾ ಇರೋದು, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಧನ್ಯತಾ ಡಿಸೈನ್ಸ್ ಒಂದು ID ನಾನೇ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿನೂ ಕೂಡ ನೀವು
ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಪ್ರಾಡಕ್ಟ್ ಏನಾದರೂ ಬೇಕಿತ್ತಂದರೆ ಪರ್ಚೇಸ್ ಕೂಡ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.